ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ನಾವು ಪ್ರಸ್ತುತಪಡಿಸುವಂತ ವ್ಯಕ್ತಿಗಳು ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ, ವಿವಾದಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ವ್ಯಕ್ತಿಗಳು ಪತ್ರಿಕೆಗಳ ಮುಖ್ಯಾಂಶಗಳಲ್ಲಿ ಇರ್ತಾರೆ. ಮತ್ತೆ ಅವ್ರ ಬಗ್ಗೆ ನೀವು ಯೋಚಿಸ್ತೀರಾ, ಒಂದ್ ವೇಳೆ ಇವರೆಲ್ಲಾದ್ರೂ ಸಿಕ್ಕರೆ ಇವರನ್ನ ಈ ಪ್ರಶ್ನೆ ಕೇಳಬೇಕು, ಇವರನ್ನ ಆ ಪ್ರಶ್ನೆ ಕೇಳಬೇಕು ಅಂತ. ಇವತ್ತು ಆಪ್ಕೆ ಅದಾಲತ್ನಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಅಂತಹ ಒಬ್ಬ ಪರ್ಸನಾಲಿಟಿಯನ್ನ. ಶುರುವಾಗ್ತಾ ಇದೆ ಇವತ್ತಿನ ಮೊಕದ್ದಮೆ. ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಈಗ ಮೊಕದ್ದಮೆಯನ್ನ ಶುರು ಮಾಡಿ. ಮೊಕದ್ದಮೆ ಶುರುವಾಗ್ತಿದೆ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ಜಾರ್ಜ್ ಫರ್ನಾಂಡಿಸ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ, ಇವರಿಗೆ ದ್ವಂದ್ವ ವ್ಯಕ್ತಿತ್ವ ಇದೆ. ಜಾರ್ಜ್ ಸಾಬ್, ಒಂದು ವೇಳೆ ನಿಮ್ಮ ಯೌವನದ ದಿನಗಳನ್ನ ನೆನಪು ಮಾಡೋದಾದ್ರೆ, ನೀವು ಪ್ರೀಸ್ಟ್ ಆಗೋದಕ್ಕೆ ಬಯಸಿದ್ರಂತೆ, ಚರ್ಚಲ್ಲಿ ಪಾದ್ರಿ ಆಗ್ಬೇಕು ಅನ್ಕೊಂಡಿದ್ರಂತೆ. ಹೌದು, ಹೋಗಿದ್ದೆ ಸೆಮಿನರಿಗೆ. ಆದ್ರೆ ಅಲ್ಲಿ ಏನ್ ಅನುಭವಗಳಾಯ್ತೋ, ನಡೆ ಮತ್ತೆ ನುಡಿಯಲ್ಲಿನ ವ್ಯತ್ಯಾಸ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಅಲ್ಲಿಂದ ಹೊರಬಂದೆ. ಆದ್ರೆ ನಡೆ ಮತ್ತೆ ನುಡಿನಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ಇರೋದೇ ರಾಜಕೀಯದಲ್ಲಿ. ಹಾಗಿದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಆಗ ನನಗದು ಗೊತ್ತಿರಲಿಲ್ಲ. ನಾನು ರಾಜಕೀಯದಿಂದ ತುಂಬ ದೂರ ಇದ್ದೆ. ಆಗ ನನ್ನ ವಯಸ್ಸು ಬರೀ 16-17 ವರ್ಷ. ಆ ಸಮಯದಲ್ಲಿ ನೀವು ಹೇಳಿದ್ರಿ, ಈ ರಿಲಿಜನ್ ಏನಿದೆ, ಆರ್ಗನೈಸ್ಡ್ ರಿಲಿಜನ್ ಏನಿದೆ, ಇಟ್ಸ್ ಆಲ್ ಹಂಬಗ್. ಹೌದು, ಯಾಕೆಂದ್ರೆ ಜನರಿಗೆ ಹೇಳಲಾಗತ್ತೆ ಹೇಗೆ ಅವರು ತಮ್ಮ ಜೀವನ ನಡೆಸಬೇಕು, ಏನ್ ಮಾಡಬಾರ್ದು ಅಂತ. ಯಾವುದು ಪಾಪ, ಯಾವುದು ಪುಣ್ಯ, ಈ ಎಲ್ಲ ಏನು ಹೇಳಲಾಗತ್ತೆ. ಹೇಳುವ ವ್ಯಕ್ತಿಗಳೇ ಅದನ್ನ ಖುದ್ದು ಪಾಲಿಸೋದಿಲ್ಲ. 16ನೇ ವಯಸ್ಸಿನಲ್ಲಿ ನಿಮಗೆ ಗೊತ್ತಾಗತ್ತೆ ಇದು ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ. ಏನಂದ್ರೆ 74ನೇ ವಯಸ್ಸಿನಲ್ಲಿ ನೀವು ಚೆನ್ನೈಗೆ ಹೋಗ್ತೀರಾ ಶಂಕರಾಚಾರ್ಯರನ್ನ ಡಿಫೆಂಡ್ ಮಾಡೋದಕ್ಕೆ. ಮಾನವ ಹಕ್ಕುಗಳ ವಿಷಯದಲ್ಲಿ ನಾನು ತುಂಬಾನೇ ಕಟ್ಟುನಿಟ್ಟಾದ ಮನುಷ್ಯ. ಎಲ್ಲಾದ್ರೂ ಅದ್ರ ಉಲ್ಲಂಘನೆ ಆದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ನಾನು ನೋಡಿದ್ದು ಏನಂದ್ರೆ, ಸುಪ್ರೀಂ ಕೋರ್ಟಿನ ಆದೇಶ ಇತ್ತು. ಏನಂದ್ರೆ, ಸಮಾಜದ ಈ ವ್ಯಕ್ತಿಗಳ ಜೊತೆ ಹೇಗೆ, ಏನಾದ್ರೂ ಅವರು ಬಂಧನ ಆದ್ರೆ ಅವ್ರ ಜೊತೆ ಹೇಗೆ ನಡ್ಕೋಬೇಕು, ಇತ್ಯಾದಿ ಇತ್ಯಾದಿ. ಆದ್ರೆ ಯಾವಾಗ ನೋಡಿದ್ನೋ ಆದೇಶದ ಉಲ್ಲಂಘನೆ ಆಗ್ತಿದೆ ಇಲ್ಲಿ ಅಂತ, ಆಗ ನಾನು ಅವರನ್ನ ಭೇಟಿಯಾಗೋ ಅವಶ್ಯಕತೆ ಇತ್ತು. ಮತ್ತೆ ನಾನು ಭೇಟಿಯಾಗಕ್ಕೆ ನಿರ್ಧರಿಸಿದೆ. ನೋಡಿ, ಅವರು ಎಂಥ ವ್ಯಕ್ತಿ ಅಂದ್ರೆ ಅವ್ರ ಮೇಲೆ ಕೊಲೆ ಆರೋಪ ಇದೆ. ನೋಡಿ, ನನ್ನ ಮೇಲೆ ಎಷ್ಟು ಆರೋಪಗಳು ಬಂದಿವೆ ನನ್ನ ಜೀವನದಲ್ಲಿ. ಮರ್ಡರ್ ಬಿಟ್ಟು ಬಾಕಿ ಎಲ್ಲ ಬಂದಿವೆ. ಹಾಗಾಗಿ ಈ ರೀತಿ ಆರೋಪಗಳು ಏನಿವೆ, ಆ ಆರೋಪಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಹೀಗೆ ಒಂದು ಆರೋಪ ನನ್ನ ಮೇಲೆ ಬಂದಿತ್ತು, ಅದು ಇನ್ನೂ ಖುಲಾಸೆ ಆಗ್ತಾ ಇಲ್ಲ. ಅದು ಏನಂದ್ರೆ, ನಾನು ಸೈನಿಕರ ರಕ್ತ ಕುಡಿದು ಹಣ ಮಾಡ್ತಾ ಇದ್ದೀನಿ ಅಂತ. ಈಗ ನಿಮ್ಮೇಲೆ ಬರ್ತಿರೋ ಆರೋಪ ಏನಂದ್ರೆ, ನೀವು ಶಂಕರಾಚಾರ್ಯರ ಜೊತೆ ನಿಮ್ಮ ಭೇಟಿಯನ್ನ ಧರ್ಮದ ಮೂಲಕ ನಿಮ್ಮ ರಾಜಕೀಯಕ್ಕೆ ಮಾಡ್ತಿದ್ದೀರಾ ಅಂತ. ನೀವು ಜಯಲಲಿತಾ ಅವರನ್ನ ದೂರ ಇಡೋದಕ್ಕೆ ಶಂಕರಾಚಾರ್ಯ ಅವರನ್ನ ಭೇಟಿ ಮಾಡಿದ್ರಿ, ಇದರಿಂದ ಕರುಣಾನಿಧಿ ಜೊತೆ ನಿಮ್ಮ ಸ್ನೇಹ ಬೆಳಿಲಿ ಅಂತ. ನೋಡಿ, ಕರುಣಾನಿಧಿ ಜೊತೆ ನನ್ನ ಸ್ನೇಹ ಎಮರ್ಜೆನ್ಸಿ ಕಾಲದ್ದು, ಇವತ್ತಿನದ್ದಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ಅವ್ರು ನನಗೆ ಕೇವಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಸುಮಾರು ಜಾಗದಲ್ಲಿ ದಕ್ಷಿಣಕ್ಕೆಲ್ಲ ಹೋದಾಗ. ಆ ಸಮಯದಲ್ಲಿ ನಾನು, ನಿಮಗೆ ಗೊತ್ತಿರಬಹುದು ಏನಂದ್ರೆ, ಡೈನಮೈಟ್ನ ಕೈಯಲ್ಲಿ ಹಿಡ್ಕೊಂಡು ಹೋರಾಡ್ತಿದ್ದೆ. ಮತ್ತೆ ಆ ಡೈನಮೈಟ್ನ ಬೇರೆ ಯುವಕರಿಗೆ ಅದನ್ನ ಹೇಗ್ ಬಳಸಬೇಕು ಅಂತ ಹೇಳ್ಕೊಡಕ್ಕೆ ನಂಗೊಂದು ಜಾಗ ಬೇಕಿತ್ತು. ಆ ಜಾಗವನ್ನ ನಂಗೆ ಅವರೇ ಕೊಟ್ಟಿದ್ರು. ಇತ್ತೀಚಿನ ಆರೋಪ ಏನಂದ್ರೆ, ಅದನ್ನೇ ಬಳಸ್ತಾ ಇದ್ದೀರಾ ನೀವು UPA ಸರ್ಕಾರನ ಬೀಳಿಸ್ಬೇಕು ಅಂತ. ನನ್ನ ಮೇಲೆ ಈ ಥರದ ಆರೋಪಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಏನ್ ಹೇಳಿ ನಾನು? ಇದನ್ನ ನೀವು ಹೇಳಲೇಬೇಕಾಗತ್ತೆ, ಇದ್ರಲ್ಲಿ ಸತ್ಯ ಎಷ್ಟಿದೆ ಅಂತ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಚಂದ್ರಶೇಖರ್ ರಾವ್ ಸಂಪರ್ಕದಲ್ಲಿದ್ದೀರಾ ಅಂತ. ಹೌದು. ನೀವು ರಾಮ್ ವಿಲಾಸ್ ಪಾಸ್ವಾನ್ ಅವರ ಸಂಪರ್ಕದಲ್ಲಿದ್ದೀರಾ. ಹೌದು. ನೀವು ಮುಲಾಯಂ ಸಿಂಗ್ ಯಾದವ್ ಅವರ ಸಂಪರ್ಕದಲ್ಲಿದ್ದೀರಾ. ಮತ್ತೆ ಇವರನ್ನೆಲ್ಲ ಒಟ್ಟಿಗೆ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಂತೆ, ಸರ್ಕಾರನ ಕೆಳಗೆ ಬೀಳಿಸ್ಬೇಕು ಅಂತ. ಇವರೆಲ್ಲ ನನಗೆ ತುಂಬಾ ಹಳೆಯ ಹಿಂದೆಯಿಂದ ಸ್ನೇಹಿತರು. ನಾವು ಯಾವಾಗ್ಲೂ ಸಂಪರ್ಕದಲ್ಲೇ ಇರ್ತೀವಿ. ಯಾರಿಗಾದ್ರೂ ಇದರಿಂದ ಭಯ ಆಗತ್ತೆ ಅನ್ನೋದಾದ್ರೆ ಅದು ಒಳ್ಳೇದೇ. ಪತ್ರಿಕೆಗಳಲ್ಲಿ ಇದೂ ಕೂಡ ಬಂದಿದೆ ಏನಂದ್ರೆ, ನಿಮ್ಮ ಜೊತೆ ಇರೋರಲ್ಲಿ ಅಮರ್ ಸಿಂಗ್, ಅನಿಲ್ ಅಂಬಾನಿ,
ಇಂಥ ವ್ಯಕ್ತಿಗಳಿದ್ದಾರೆ. ಇವರೆಲ್ಲರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರಂತೆ. ನಾನ್ ಸರ್ಕಾರದಲ್ಲಿದ್ದಾಗ್ಲೂ ನನ್ನ ಫೋನ್ ಟ್ಯಾಪ್ ಆಗ್ತಾ ಇತ್ತು. ಅಂದ್ರೆ ನೀವು ಆ ರೀತಿ ಕೆಲಸ ಮಾಡ್ತಿರ್ತೀರಾ ಅನ್ಸುತ್ತೆ. ಅದಕ್ಕೆ ಸರ್ಕಾರ ನಿಮ್ಮೇಲೆ ಕಣ್ಣಿಡೋ ಅಗತ್ಯ ಇದೆ. ಸರ್, ಹಾಗೇನೂ ಇಲ್ಲ. ಸರ್ಕಾರಕ್ಕೆ ಭಯ ಏನಂದ್ರೆ ಈ ಮನುಷ್ಯ ಗೊತ್ತಿಲ್ಲ ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ ಅಂತ. ಇದೇ ವ್ಯಕ್ತಿ ಸರ್ಕಾರಕ್ಕೆ ಹೇಳಿದ್ರಂತೆ, ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದೀರಾ, ಅದನ್ನ ವಿಡ್ರಾ ಮಾಡ್ಕೊಳ್ಳಿ ಅಂತ. ನೀವು ಸರ್ಕಾರಕ್ಕೆ ಆ ರೀತಿ ಪತ್ರ ಬರ್ದಿದ್ರಾ? ಒಂದಲ್ಲ, ತುಂಬಾ ಪತ್ರ ಬರ್ದಿದ್ದೀನಿ. ಮತ್ ನಾನು ಕಡು ವಿರೋಧಿಯಾಗಿದ್ದೀನಿ ಸೆಕ್ಯೂರಿಟಿಗೆ. ಆದ್ರೆ ನಿಮ್ ಬಗ್ಗೆ ಈಗ ಸರ್ಕಾರದವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅದು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಜಾರ್ಜ್ ಫರ್ನಾಂಡಿಸ್ ಸೆಕ್ಯೂರಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಯಾಕೆ ಬೇಡ ಅಂತಾರೆ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ ಅದು ಗೊತ್ತಾಗಬಾರ್ದು, ಅದಕ್ಕೆ ಸೆಕ್ಯೂರಿಟಿ ಬೇಡ ಅಂತಾರೆ. ಅದು ಇವತ್ತಿಗೂ ನಡೀತಾನೆ ಇದೆ. ಅಂದ್ರೆ ಈ ಆರೋಪದಲ್ಲಿ ಸತ್ಯ ಇದೆಯಾ? ಏನಂದ್ರೆ ನೀವು ಇವರನ್ನೆಲ್ಲ ಸೇರಿಸಿ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ? ಏನಾದ್ರೂ ನಾನು ಹೌದು ಅಂದ್ರೆ ನಷ್ಟ ಆಗುತ್ತೆ ಅಲ್ವಾ? ಅಥವಾ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಅದಕ್ಕೆ ನಾನು ಸುಮ್ಮನಿರ್ತೀನಿ. ಯಾಕಂದ್ರೆ ತುಂಬಾ ವ್ಯಕ್ತಿಗಳಿದ್ದಾರೆ ನೋಡಿ. ಜ್ಯೋತಿಷಿ ಬಾಬಾ ಮದಾನ್ ಅವರ ಭವಿಷ್ಯವಾಣಿಯನ್ನ ನಂಬಿ ಕೂತಿದ್ರು ಸೆಪ್ಟೆಂಬರ್ 26ಕ್ಕೆ ಸರ್ಕಾರ ಬೀಳುತ್ತೆ ಅಂತ. ಆದ್ರೆ ಹಾಗಾಗ್ಲಿಲ್ಲ. ಜ್ಯೋತಿಷಿಗಳ ಕೈಯಲ್ಲೇನಾದ್ರೂ ಎಲ್ಲ ಇದ್ದಿದ್ರೆ ಈ ದೇಶದಲ್ಲಿ ಗೊತ್ತಿಲ್ಲ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ವು ಅಂತ. ಅದಕ್ಕೆ ನನಗೆ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಬಾಕಿ ಉಳಿದಿರೋ ವ್ಯಕ್ತಿಗಳು ಏನಿದ್ದಾರೆ, ನಿಮ್ಮ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ಏನಂದ್ರೆ ನೀವು ಬೇಗ ಸರ್ಕಾರ ಬೀಳಿಸ್ತೀರಾ ಅಂತ. ಹಾಗೆ ಇತಿಹಾಸದಲ್ಲಿ ಆಗಿದೆ. ಹಾಗಿದ್ರೆ ಜನರ ಮುಂದೆ ಹೇಳ್ಬಿಡಿ ನಿಮ್ದು ಯಾರ್ಯಾರ ಜೊತೆ ಏನೇನ್ ಮಾತುಕತೆ ಆಗಿದೆ ಅಂತ. ಶರದ್ ಪವಾರ್ ಜೊತೆ ಏನ್ ಮಾತುಕತೆ ಆಯ್ತು, ಚಂದ್ರಶೇಖರ್ ರಾವ್ ಜೊತೆ ಏನ್ ಮಾತುಕತೆ ಆಯ್ತು, ಮತ್ತೆ ಶಿಬು ಸೋರೆನ್ ಜೊತೆ ಏನ್ ಮಾತುಕತೆ ಆಯ್ತು? ನಾನೇನಾದ್ರೂ ಇದಕ್ಕೆ ಉತ್ತರ ಕೊಟ್ರೆ ತುಂಬಾ ದೊಡ್ಡ ನಷ್ಟ ಆಗೋಗುತ್ತೆ ದೇಶಕ್ಕೆ. ನೀವು ಪ್ರಯತ್ನ ಪಡ್ತಿದ್ದೀರಾ ಏನಂದ್ರೆ ಈಗ ಒಂದು ಯಾವ ರೀತಿ ಸರ್ಕಾರ ಆಗ್ಬೇಕು ಅಂದ್ರೆ ಅದ್ರಲ್ಲಿ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅಂತ. ತುಂಬಾ ವರ್ಷಗಳಿಂದ ಜನ ಹೀಗೆ ಹೇಳ್ತಾ ಇದಾರೆ ನನ್ನ ಬಗ್ಗೆ. ಆದ್ರೆ ಯಾರೂ ಮಾಡಲ್ಲ ನಮ್ಮನ್ನ. ಯಾಕೆ ಮಾಡಲ್ಲ ನಿಮ್ಮನ್ನ? ಜನರಿಗೆ ಗೊತ್ತು ಏನಾದ್ರೂ ನಾನು ಪ್ರಧಾನಮಂತ್ರಿ ಆದ್ರೆ ನಾನು ಏನ್ ಮಾಡ್ಬೋದು ಅಂತ, ಯಾರನ್ನ ಎಲ್ಲಿಗೆ ತಲುಪಿಸ್ತೀನಿ ಅಂತ. ಹಾಗಿದ್ರೆ ನಾವು ಎಲ್ಲಿವರೆಗೂ ಕಾಯ್ಬೇಕು? ನಿಮ್ಮ ಈ ಎಫರ್ಟ್ ಏನಿದೆ ಅದು ಪೂರ್ತಿ ಆಗೋದಕ್ಕೆ ನನ್ನ ಸಲಹೆ ಏನಂದ್ರೆ ಸ್ವಲ್ಪ ಕಾಯಿರಿ, ಇನ್ ಸ್ವಲ್ಪ ದಿನಗಳವರೆಗೆ. ಬ್ರೇಕ್ ಆದ್ಮೇಲೆ ನೀವು ಹೇಳ್ತೀರಾ ಏನಾಗುತ್ತೆ ಅಂತ. ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಜಾರ್ಜ್ ಫರ್ನಾಂಡಿಸ್ ಅವರ ಮೇಲೆ ಜನರ ಆರೋಪಗಳು ಮತ್ತೆ ಪ್ರಶ್ನೆಗಳ ಸರಣಿ ಮುಂದುವರಿಯುತ್ತೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ. ಇವರು ಸೇಡಿನ ರಾಜಕೀಯ ಮಾಡ್ತಾರೆ. ಜಾರ್ಜ್ ಸಾಬ್, ಇತ್ತೀಚೆಗೆ ಯುಪಿಎ ಸರ್ಕಾರವು 5 ಜನ ಮಂತ್ರಿಗಳ ಒಂದು ಕಮಿಟಿ ಮಾಡಿದೆ. ಅದರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಪ್ರಣಬ್ ಮುಖರ್ಜಿ, HRD ಮಿನಿಸ್ಟರ್ ಅರ್ಜುನ್ ಸಿಂಗ್, ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್, ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಗುಲಾಂ ನಬಿ ಆಜಾದ್, ಮತ್ತೆ MOS ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಪಿಲ್ ಸಿಬಲ್ ಅವರಿದ್ರು. ಇವರೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದು ಏನಂದ್ರೆ NDA ಸರ್ಕಾರದ ಸಮಯದಲ್ಲಿ ಏನೇನು ಹಗರಣಗಳು ಆಗಿವೆಯೋ ಅವುಗಳ ತನಿಖೆ ಆಗ್ಬೇಕು, ಸರಿಯಾದಂಥ ತನಿಖೆ ಆಗ್ಬೇಕು. ಯಾವಾಗ ಈ ಸುದ್ದಿ ಪತ್ರಿಕೆಗಳಲ್ಲಿ ಬಂತೋ ಅದರ ಬೆನ್ನಲ್ಲೇ ನೀವು ಒಂದು ರೀತಿ ಅಭಿಯಾನ ಶುರು ಮಾಡಿದ್ರಿ ಸೋನಿಯಾ ಗಾಂಧಿ ವಿರುದ್ಧ. ಒಂದು ಸ್ವಾಭಿಮಾನ ಕಮಿಟಿ ಮಾಡಿದ್ರಿ. ಎಂಥ ವ್ಯಕ್ತಿಗಳನ್ನ ಒಟ್ಟು ಮಾಡಿದ್ರಿ ಅಂದ್ರೆ ಅವರ ಮೇಲೆ ಪದೇ ಪದೇ ದಾಳಿ ಮಾಡಬೇಕು ಅಂತ. ನೋಡಿ, ಈ ಪ್ರಪಂಚದಲ್ಲಿ ಜನ ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋ ಅನುಭವ ನಿಮಗೂ ಇರುತ್ತೆ, ನನಗೂ ಇದೆ. ಹೊರಗಡೆಯಿಂದ ಬರೋ ವ್ಯಕ್ತಿಗಳು ಅಥವಾ ನಾವು ಹೊರಗಡೆ ಹೋದಾಗ ಆ ಸ್ಥಳಗಳಿಗೆ ಪದೇ ಪದೇ ನಮ್ಮನ್ನ ಒಂದು ವಿಷಯ ಕೇಳ್ತಾರೆ. ಏನಂದ್ರೆ, ಏನ್ರಿ ಇನ್ಯಾರೂ ಸಿಗ್ಲಿಲ್ವಾ ನಿಮಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಅಂತ, ಅಥವಾ ದೇಶದ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ? ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರ ಹಿಂದೆ ಈ ಭಾವನೆ ಇಲ್ವಾ? ಏನಂದ್ರೆ ಸರ್ಕಾರ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದೆ ಅಂತ, ನೀವು ಸೋನಿಯಾ ಗಾಂಧಿನ ಟಾರ್ಗೆಟ್ ಮಾಡಿ ಅವರನ್ನ ಡಿಫೆನ್ಸಿವ್ ಆಗಿ ತಗೊಳ್ಳೋ ಪ್ರಯತ್ನ ಪಡ್ತಿದ್ದೀರಾ? ಅವರು ನನ್ನ ಮೇಲೆ ಒಂದು ಆರೋಪ ಮಾಡಿದ್ರು. ಲೋಕಸಭೆಯಲ್ಲಿ ಒಂದು ದೊಡ್ಡ ಭಾಷಣ ಕೂಡ ಮಾಡಿದ್ರು. ನಾನವ್ರಿಗೆ ಹೇಳಿದ್ದೆ, ಅದೇ ಡಿಬೇಟಲ್ಲಿ ನನ್ನನ್ನು ಮಾತಾಡಕ್ಕೆ ಬಿಡ್ತಾ ಆ ಇರಲಿಲ್ಲ. ಡಿಬೇಟ್ ಅಲ್ಲಿ ಅವರು ನಿಮ್ಗೆ ಹೆಣದ ಬಟ್ಟೆ ಕದಿಯೋನು ಅಂತ ಆರೋಪ ಮಾಡಿ. ಹೌದು, ನಾನವ್ರಿಗೆ ಆಗ ಹೇಳಿದ್ದೆ. ನಾನವ್ರಿಗೆ ಇದನ್ನ ಹೇಳಿದ್ದೆ, ನಾನು ಸವಾಲ್ ಹಾಕ್ತೀನಿ, ನಾಳೆವರೆಗೆ ನೀವು
24 ಗಂಟೆ ಸಮಯ ತಗೊಳ್ಳಿ. ಏನೇನು ನಿಮ್ ಹತ್ರ ಮಾಹಿತಿ ಇದೆ ಆ ಮಾಹಿತಿಗಳನ್ನ ತಗೊಂಡ್ ಬನ್ನಿ. ಅದ್ರ ಜೊತೆಗೆ ಇದನ್ನೂ ಹೇಳಿದ್ದೆ, ಏನಂದ್ರೆ ನನ್ನನ್ನ ಭ್ರಷ್ಟ ಮಾಡೋ ವ್ಯಕ್ತಿ ಇಲ್ಲಿವರೆಗೂ ಯಾರೂ ಹುಟ್ಟಿಲ್ಲ ಮತ್ತು ಮುಂದೆಯೂ ಹುಟ್ಟಲ್ಲ ಅಂತ ಇದನ್ನೂ ಹೇಳಿದ್ದೆ. ಸೋನಿಯಾ ಗಾಂಧಿ ನಿಮ್ಮನ್ನ ಕಫನ್ ಚೋರ್ ಅಂತ ಹೇಳಿದಾಗ ನೀವ್ ಹೇಳಿದ್ರಿ ಅವರ ಮೇಲೆ ಸೆಡಿಷನ್ ಮೊಕದ್ದಮೆ ಹಾಕ್ತೀನಿ ಅಂತ. ನಾನು ಯಾವಾಗ ಹೊಸ ಸರ್ಕಾರ ಆಯ್ತು ಆ ಸರ್ಕಾರಕ್ಕೆ ಮೊದಲನೇ ಪತ್ರ ಹೋಗಿದ್ದು ನನ್ನಿಂದಲೇ. ಅದ್ರಲ್ಲೇನಿತ್ತು ಅಂದ್ರೆ ತನಿಖೆ ಮಾಡಿ ನಿಮ್ ಸರ್ಕಾರ ಇದೆ, ಇವತ್ತು ತನಿಖೆ ಮಾಡಿ. ಇವತ್ತಿನವರೆಗೂ ಯಾರಿಗೂ ತನಿಖೆ ಮಾಡೋ ಧೈರ್ಯನೇ ಇಲ್ಲ. ಮತ್ ನಾವಿವತ್ತು ಇಲ್ಲಿಂದನೂ ಸವಾಲ್ ಹಾಕ್ತೀವಿ, ತನಿಖೆ ಮಾಡಿ, ಎಲ್ರ ಬಗ್ಗೆ ತನಿಖೆ ಮಾಡಿ. ಮೊದಲು ನೀವ್ ಹೇಳಿದ್ರಿ ಏನಂದ್ರೆ ವಿದೇಶಿ ಮೂಲದ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ. ಅವರು ಅದನ್ನ ಒಪ್ಕೊಂಡ್ರು, ಅವರು ಅಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡಿದ್ರು, ಅವರು ಪ್ರಧಾನಮಂತ್ರಿ ಆಗ್ಲಿಲ್ಲ. ಪ್ರಧಾನಮಂತ್ರಿ ಆಗದೆ ಇರೋದನ್ನ ಸ್ಯಾಕ್ರಿಫೈಸ್ ಅಂತ ನಾನು ಒಪ್ಪಲ್ಲ. ಸ್ಯಾಕ್ರಿಫೈಸ್ ಮಾಡೋದು ಅಂದ್ರೆ ಅದಕ್ಕೆ ಹೇಳ್ತಾರೆ ಏನಂದ್ರೆ ದೇಶಕ್ಕಾಗಿ ಪ್ರಾಣ ಕೊಡೋದನ್ನ. ನೋಡಿ, ಯಾರು ಕೈಗೆ ಬಂದ ಪ್ರಧಾನಮಂತ್ರಿ ಕುರ್ಚಿನ ಬಿಟ್ಟಿದಾರೋ ಅದನ್ನು ಕೂಡ ನೀವು ಸ್ಯಾಕ್ರಿಫೈಸ್ ಅಂತ ಒಪ್ಪೋದಿಲ್ವಾ? ಕೈಗೇನು ಬಂದಿರಲಿಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಕೈಗೇನು ಬಂದಿರಲಿಲ್ಲ. ನೋಡಿ, ಅವರನ್ನ ರಾಷ್ಟ್ರಪತಿಯವರು ಸರ್ಕಾರ ರಚನೆ ಮಾಡೋದಕ್ಕೆ ಆಮಂತ್ರಣ ಮಾಡಿದ್ರು. ಎಲ್ಲ ಪಕ್ಷದವರು ಅವರನ್ನ ತಮ್ಮ ನಾಯಕಿಯಾಗಿ ಆಯ್ಕೆ ಮಾಡಿದ್ರು. ಇದು ನಿಮ್ಮ ಒಬ್ಸೆಷನ್ ಅಲ್ವಾ? ಸೋನಿಯಾ ಗಾಂಧಿ ವಿರುದ್ಧ ನೀವು ಹೀಗೆ ಯೋಚಿಸ್ತಿದ್ದೀರಾ? ನನಗೇನೂ ಒಬ್ಸೆಷನ್ ಇಲ್ಲ, ನನಗೆ ತುಂಬಾ ಕೋಪ ಇದೆ. ಕೋಪ ಯಾಕೆ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ ತುಂಬಾ ಬುದ್ಧಿವಂತರು. ಅವರು ಅಲ್ಲಿ ಎಲೆಕ್ಷನ್ ಸಮಯದಲ್ಲಿ ನಿಮಗೆ ನಿಮ್ಮ ವಿದ್ಯಾಭ್ಯಾಸ ಎಷ್ಟಾಗಿದೆ, ಈ ಎಲ್ಲ ವಿಷಯನ ಬರೆದುಕೊಡ್ಬೇಕಾಗತ್ತೆ, ನಿಮ್ಮ ಆದಾಯ ಎಷ್ಟು ಅಂತ, ಹೀಗೆ ಇತ್ಯಾದಿ ಇತ್ಯಾದಿ. ಇದನ್ನೆಲ್ಲ ಬರೆದುಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಅದನ್ನ ಅಫಿಡವಿಟ್ ರೂಪದಲ್ಲಿ ಕೊಡಬೇಕಾಗತ್ತೆ. ಅವರು ಅಫಿಡವಿಟಲ್ಲಿ ಬರೆದು ಕೊಟ್ಟಿದ್ರು ಏನಂದ್ರೆ ನಾನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ ಅಂತ. ಆದರೆ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಓದಿಲ್ಲ. ಕಳೆದ ಸಲನೂ ಕೂಡ ಅವರು ಇದೇ ಥರ ಸುಳ್ಳು ಬರೆದು ಕೊಟ್ಟಿದ್ರು. ಮತ್ತದನ್ನ ಎತ್ತಿ ತೋರಿಸಿದಾಗ ಏನ್ ಹೇಳಿದ್ರು ಅಂದ್ರೆ ಅದು ಟೈಪಿಂಗ್ ಎರರ್ ಆಗಿದೆ ಅಂತ. ಆ ಯೂನಿವರ್ಸಿಟಿಲಿ ಏನು ಓದಿದ್ರು ಅಂತ ಹೇಳಿದ್ರು, ಅದು ಟೈಪಿಂಗ್ ಎರರ್ ಆಗಿದ್ಯಂತೆ. ಇವ್ರಿಗೆ ಸುಳ್ಳು ಹೇಳೋದು ಕೂಡ ಸರಿಯಾಗಿ ಬರ್ತಿರ್ಲಿಲ್ಲ. ನೀವು ಏನ್ ಮಾಡಿದ್ರಿ? ನೀವು ಈ ರೀತಿಯ ನಾಯಕ, ಏನು ರಿಟೈರ್ಡ್ ಹರ್ಟ್ ಆಗಿದ್ರು, ಚಂದ್ರಶೇಖರ್ ಇದ್ದಾರೆ, ಸುಬ್ರಹ್ಮಣ್ಯನ್ ಸ್ವಾಮಿ ಇದ್ದಾರೆ, ಇವರನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಒಂದು ಮೋರ್ಚಾ ಮಾಡಿದ್ರಿ ಸೋನಿಯಾ ಗಾಂಧಿ ವಿರುದ್ಧ. ಇಲ್ಲ, ಇದು ಯಾರ ವಿರುದ್ಧನೂ ಅಲ್ಲ. ರಾಷ್ಟ್ರದ ಸ್ವಾಭಿಮಾನಕ್ಕೆ ಎಲ್ಲಿ ಏಟು ಬೀಳುತ್ತೋ ಅದನ್ನ ಏಟು ಬೀಳ್ದಿರೋ ಹಾಗೆ ತಡಿತೀವಿ. ಜಾಥಾಬ್, ರಾಷ್ಟ್ರದ ಸ್ವಾಭಿಮಾನದ ಬಗ್ಗೆ ನೀವು ಯಾವಾಗ ಯೋಚಿಸ್ಬೇಕಿತ್ತು ಅಂತಂದ್ರೆ 6 ವರ್ಷ ನೀವು ಸರ್ಕಾರದಲ್ಲಿದ್ರಿ. ಅದಕ್ಕೂ ಮೊದಲು ಈ ವಿಷಯನ ಇಟ್ಕೊಂಡು NDA ಪಾರ್ಟ್ನರ್ಸ್, ಅದರಲ್ಲಿ ನೀವು ಹತ್ರದವರು, ಇದನ್ನ ನೀವು ಹೇಳ್ತಾ ಇದ್ರಿ ಏನಂದ್ರೆ ಒಂದು ಫಾರಿನ್ ಆರಿಜಿನ್ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಬಾರ್ದು, ರಾಷ್ಟ್ರಪತಿ ಆಗ್ಬಾರ್ದು ಅಂತ. ನೀವ್ಯಾ ಕಾನೂನು ಪಾಸ್ ಮಾಡ್ಲಿಲ್ಲ? ಇದು ನಮ್ಮ ಸರ್ಕಾರ ಮಾಡಿದ ದೊಡ್ಡ ತಪ್ಪು. ಈ ಕಾನೂನು ಪಾಸ್ ಆಗ್ಬೇಕಿತ್ತು. ಆದ್ರೆ ಇದ್ರ ಹಿಂದೆ ಏನ್ ಇತಿಹಾಸ ಇದೆ ಮತ್ತಿದು ಯಾಕೆ ಆಗ್ಲಿಲ್ಲ ಅನ್ನೋದನ್ನ ಈಗ ಇಲ್ಲಿ ನಾನು ಹೇಳಲ್ಲ. ಜನರಲ್ಲಿ ಬಹಳಷ್ಟು ಮಂದಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ನೀವು ಕೇಳಿ. ಜಾರ್ಜ್ ಸಾಬ್, ಎಷ್ಟೋ ವರ್ಷಗಳ ಹಿಂದೆ ಶ್ರೀ ಪಾಟೀಲ್ ಸಾಬ್ ಅವರನ್ನ ನೀವು ಬಾಂಬೆ ಎಲೆಕ್ಷನ್ನಲ್ಲಿ ಸೋಲಿಸಿದಾಗ ನಾನು ಆಗ ಬಾಂಬೆಲೇ ಇದ್ದೆ. ನಾನು ಜನರ ಉತ್ಸಾಹವನ್ನ ಪ್ರತ್ಯಕ್ಷವಾಗಿ ನೋಡಿದೆ. ಅಲ್ಲಿನ ಟ್ಯಾಕ್ಸಿ ಚಾಲಕರ ಮೆರವಣಿಗೆ ಏನಿತ್ತು ಅದನ್ನು ಕೂಡ ನಾನು ನೋಡಿದೆ. ನೀವು ಆಗ ಒಬ್ಬ ಫೈರ್ ಬ್ರ್ಯಾಂಡ್ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ರಿ. ಆದರೆ ಜನ ಈಗ ಏನು ಅನ್ಕೋತಾ ಇದ್ದಾರೆ ಅಂದ್ರೆ ನಿಮ್ಮ ಹತ್ರ ಯಾವ ಪಾರ್ಟಿನೂ ಇಲ್ಲ, ನಿಮ್ಮ ಹತ್ರ ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲ, ನಿಮ್ಮ ಹತ್ರ ಯಾವುದೇ ಪ್ರೋಗ್ರಾಂ ಕೂಡ ಇಲ್ಲ ಅಂತ. ಪಾರ್ಟಿ ಅಧ್ಯಕ್ಷನಾಗಿದ್ದೀನಿ, ಸಂಸತ್ತಿನ ಸದಸ್ಯನಾಗಿದ್ದೀನಿ, ಮತ್ತೆ ಹಗಲು ರಾತ್ರಿ ಜನರ ಮಧ್ಯೆ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಪತ್ರಿಕೆಗಳಲ್ಲಿ ಬಂದಿದೆ ನೀವು ಯಾವ ಪಾರ್ಟಿಗೆ ಅಧ್ಯಕ್ಷರಾಗಿದ್ದೀರೋ ಅಲ್ಲಿ ನಿಮ್ದೇನು ನಡೆಯಲ್ಲ ಅಂತ. ಇದೆಲ್ಲವೂ ಪತ್ರಿಕೆಗಳ ವಿಷಯಗಳು. ನಮ್ಗೆ ಗೊತ್ತು, ಎಲ್ಲಿ ಕುಟುಂಬದ ವಿಷಯಗಳು ನಡೆಯುತ್ತೋ ಆಗ ಅಲ್ಲಿ ಇದೆಲ್ಲ ಆಗುತ್ತೆ. ಏನಂದ್ರೆ ಒಂದೇ ವ್ಯಕ್ತಿ ಎಲ್ಲ ನಿರ್ಧಾರ ಮಾಡೋದು ಮತ್ತೆ ಅದನ್ನು ಎಲ್ಲರೂ ಒಪ್ಕೊಂಡು ನಡೆಯೋದು. ನಮ್ಮ ಪಾರ್ಟಿಯಲ್ಲಿ ಒಂದೇ ವ್ಯಕ್ತಿ ಯಾವುದನ್ನು ನಿರ್ಧಾರ ಮಾಡಲ್ಲ. ನಾನು ನೋಡಿದ್ದೀನಿ, ನಾನು ನಿಮ್ಮನ್ನ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಅದನ್ನ ತಿರುಗಿಸಿ ಮುರುಗಿಸಿ ಸೋನಿಯಾ ಗಾಂಧಿ ಮೇಲೆ ತರ್ತೀರಾ? ಇಲ್ಲ, ಸೋನಿಯಾ ಗಾಂಧಿ ಮೇಲೆ ಇದು ಒಂದು ವ್ಯಕ್ತಿಯ ಬಗ್ಗೆ ಅಲ್ವೇ ಅಲ್ಲ. ಕುಟುಂಬ ರಾಜಕೀಯ ನಮ್ಮ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ, ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ ದೇಶ? ಯಾಕೆ ನಿಮಗೆ ಇಷ್ಟೊಂದು ಕೋಪ ಇದೆ ಸೋನಿಯಾ ಗಾಂಧಿ ಅವರ ಮೇಲೆ? ಅಲ್ಲ, ನೀವ್ಯಾಕೆ ಸೋನಿಯಾ ಗಾಂಧಿ ಬಗ್ಗೆ ಇಷ್ಟೊಂದು ಮಾತಾಡ್ತೀರಾ? ನಾನು ಅವ್ರ ಹೆಸರನ್ನೇ ತಗೊಳ್ಳಲ್ಲ, ನೀವೇ ಅವ್ರ ಹೆಸರನ್ನ ಪದೇ ಪದೇ ತಗೊಂಡು ಮಾತಾಡ್ತಾ ಇದ್ದೀರಾ. ಶಂಕರಾಚಾರ್ಯ ಪ್ರಕರಣದಲ್ಲಿ ಇದಕ್ಕೂ ಸೋನಿಯಾ ಗಾಂಧಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ.
ಆದ್ರೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಶಂಕರಾಚಾರ್ಯರ ಬಂಧನಕ್ಕೂ ನೀವು ಸೋನಿಯಾ ಗಾಂಧಿ ಅವರನ್ನೇ ಜವಾಬ್ದಾರನಾಗಿ ಮಾಡಿದ್ರಿ. ಇಲ್ಲ, ನಾನು ಹಾಗೇನೂ ಮಾಡಿಲ್ಲ. ನಿಮ್ಮ ಹೇಳಿಕೆ ಇದೆ ನನ್ನ ಹತ್ರ. ಜಾರ್ಜ್ ಫರ್ನಾಂಡಿಸ್ ಮತ್ತೆ ಡಾಕ್ಟರ್ ಸುಬ್ರಮಣಿಯನ್ ಸ್ವಾಮಿ ಅವರ ಸ್ವಾಭಿಮಾನ ಮಂಚ್ ಶಂಕರಾಚಾರ್ಯರ ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಡಾಕ್ಟರ್ ಸ್ವಾಮಿ ಆರೋಪ ಮಾಡ್ತಾರೆ ಏನಂದ್ರೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು ಸೋನಿಯಾ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ಕಾಂಚಿ ಕಾಮಕೋಟಿಯ ಶಂಕರಾಚಾರ್ಯರನ್ನ ಬಂಧಿಸಿದ್ದಾರೆ. ಇದರ ಬಗ್ಗೆ ದೆಹಲಿಯ ಪಂಚತಾರಾ ಹೋಟೆಲ್ನಲ್ಲಿ ಸಂಚು ರೂಪಿಸಲಾಗಿತ್ತು. ಈ ಆರೋಪವನ್ನ ಬೆಂಬಲಿಸ್ತಾ ಜಾರ್ಜ್ ಫರ್ನಾಂಡಿಸ್ ಏನ್ ಹೇಳಿದ್ದಾರೆ ಅಂದ್ರೆ, ಡಾಕ್ಟರ್ ಸ್ವಾಮಿ ಯಾವತ್ತೂ ಸಾಕ್ಷಿ ಇಲ್ಲದೆ ಆರೋಪ ಮಾಡೋದಿಲ್ಲ. ಹೌದು, ಅಷ್ಟೇ ಅಲ್ವಾ? ನಾನು ಅವ್ರ ಮಾತನ್ನೇ ಹೇಳಿದ್ದೀನಿ. ನೀವು ತುಂಬಾ ಸುಲಭವಾದ ಕೆಲಸ ಮಾಡಿದ್ರಿ. ನೋಡಿ, ನನಗೆ ಸ್ವಾಮಿಯವರು ದಶಕಗಳಿಂದ ಗೊತ್ತು. ಮತ್ತೆ ಸ್ವಾಮಿಯವರು ನನಗೆ ಗೊತ್ತು, ಯಾರನ್ನಾದರೂ ಹಿಡಿಯೋದಕ್ಕೆ ಅಂತ ಹೊರಟ್ರೆ ಅವರನ್ನ ಬಿಡೋದಿಲ್ಲ. ಅವರು ಬುಲ್ಡಾಗ್ ರೀತಿ, ಅವರು ಬಿಡೋದೇ ಇಲ್ಲ. ಹಾಗಾದ್ರೆ ನೀವು ನಿಮ್ಮ ಸುತ್ತಮುತ್ತ ಈ ರೀತಿ ಬಹಳಷ್ಟು ಬುಲ್ಡಾಗ್ಗಳನ್ನ ಇಟ್ಕೊಂಡಿದ್ದೀರಾ? ಕೆಲವೊಮ್ಮೆ ಮಾಡಬೇಕಾಗತ್ತೆ. ಈಗ ಸೋನಿಯಾ ಅವ್ರ ಬಗ್ಗೆ ಮಾತ್ನಡೀತಾ ಇತ್ತು. ಯಾಕಂದ್ರೆ ನಮ್ದು ಒಂದು ಹಿಂದೂ ದೇಶ ಮತ್ತು ಅವರು ಇಲ್ಲಿನ್ ಸೊಸೆ. ಹಾಗಿದ್ರೆ ಅವ್ರಿಗೆ ಯಾಕೆ ರೈಟ್ ಕೊಡ್ಬಾರ್ದು ಅವ್ರಿಲ್ಲಿನ್ ಪ್ರಧಾನಮಂತ್ರಿ ಆಗೋಕೆ? ನಾವ್ ಅವ್ರನ್ನ ಒಂದ್ಸಲ ಆಕ್ಸೆಪ್ಟ್ ಮಾಡ್ಕೊಂಡಾಗಿದೆ. ಹಾಗಿದ್ಮೇಲೆ ಅವರು ಮೆಂಬರ್ ಆಗಿದ್ದಾರೆ ನಮ್ಮ ಕುಟುಂಬದಲ್ಲಿ, ನಮ್ ದೇಶದಲ್ಲಿ. ಹೇಗೆ ಬೇರೆಯವ್ರ ಮೆಂಬರ್ ಆಗಿದ್ದಾರೆ ಹಾಗೆ ಅವರು ಕೂಡ ಪೂರ್ತಿ ಹಕ್ಕಿದೆ. ಪ್ರೈಮ್ ಮಿನಿಸ್ಟರ್ ಅಥವಾ ಬೇರೆ ಏನಾದ್ರೂ ಆಗೋದಕ್ಕೆ. ಒಂದು ವೇಳೆ ಇಷ್ಟು ದೊಡ್ಡ ದೇಶದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿ ಸಿಗೋದಿಲ್ಲ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ, ಆಮೇಲೆ ಯಾರು ಈ ದೇಶಕ್ಕೆ ಗೌರವ ಕೊಡ್ತಾರೆ? ಅವರು ತಮ್ಮ ಹಸ್ಬೆಂಡ್, ಇಡೀ ಫ್ಯಾಮಿಲಿ ಎಲ್ಲಾನು ಕಳ್ಕೊಂಡಿದ್ದಾರೆ. ಆದ್ರೂ ಸಹ ಯಾಕೆ ಅವ್ರಿಗೊಂದು ಅವಕಾಶ ಕೊಡ್ಬಾರ್ದು? ಅವ್ರು ಮುಂದೆ ಏನ್ ಮಾಡ್ಬೇಕಂತಿದಾರೋ ಅದಕ್ಕೆ ತಮ್ಮ ಕ್ಷಮತೆನ ಅವರು ತೋರ್ಸೋದು. ದೇಶ ನಡೆಸೋದು ಅಂದ್ರೆ ಯಾರೂ ಉಪಕಾರ ಮಾಡೋದಲ್ಲ. ದೇಶ ನಡೆಸೋದು ಅಂದ್ರೆ ದೇಶ ನಡೆಸೋಕೆ ಸಾಮರ್ಥ್ಯ ಇರಬೇಕಾಗುತ್ತೆ. ಜಾರ್ಜ್ ಸಾಬ್ ಅವರ ಮೂಲ ಪ್ರಶ್ನೆ ಏನಾಗಿತ್ತು ಅಂದ್ರೆ, ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವ ಹುಡುಗಿ ಮನೆಗ್ ಬರ್ತಾಳೋ ಆಕೆ ಕುಟುಂಬದ ಸದಸ್ಯೆ ಆಗ್ತಾಳೆ. ಹಾಗಾದ್ರೆ ಮನೇಲಿ ಕೂತ್ಕೊಳ್ಳಿ, ನಾವೆಲ್ಲಿ ಹೇಳ್ತಿದೀವಿ ಹೊರಗೆ ಹೋಗಿ ಅಂತ. ಆಪ್ಕಿ ಅದಾಲತ್ನಲ್ಲಿ ಆರೋಪಗಳು ಮತ್ತೆ ಪ್ರಶ್ನೆಗಳ ಸರಣಿ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪಗಳು ಮತ್ತು ಪ್ರಶ್ನೆಗಳ ಮಧ್ಯದಲ್ಲಿ ಸಿಲುಕಿದ್ದಾರೆ ಮಾಜಿ ರಕ್ಷಣಾ ಮಂತ್ರಿ ಜಾರ್ಜ್ ಫರ್ನಾಂಡಿಸ್. ಆಪ್ಕಿ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ. ರಾಜಕೀಯದಲ್ಲಿ ಇವರು ಅವಕಾಶವಾದದ ಸಹಾಯ ತಗೊಂಡ್ರು. ಜಾರ್ಜ್ ಸಾಬ್, ಒಂದು ಹಳೆ ವಿಷಯ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಕಾರಣದಿಂದ ನೀವು ರಾಜಕೀಯಕ್ಕೆ ಎಂಟರಾದ್ರೆ ನಿಮ್ಮ ರಾಜಕೀಯದ ಗುರುಗಳಾಗಿದ್ರು. ಫರೂಕಾಬಾದ್ ಲೋಕಸಭೆ ಉಪಚುನಾವಣೆ ಸಮಯದಲ್ಲಿ ಬಹುಶಃ 1967 ವಿಷಯ ಇದು. ಅವರು ಜನಸಂಘದ ಬೆಂಬಲವನ್ನ ತಗೊಳ್ಳೋದಕ್ಕೆ ಒಪ್ಕೊಂಡಿದ್ರು. ಮತ್ತೆ ನೀವ್ ಹೇಳಿದ್ರಿ, ಯಾರು ಜನಸಂಘದ ಬೆಂಬಲ ತಗೋತಾರೋ ಅವರು ತಮ್ಮ ಮುಖಕ್ಕೆ ಮಸಿ ಬಳ್ಕೊಂಡಾಗೆ ಅಂತ. ಈ ವಿಷಯ ನಿಜಾನಾ? ಹೌದು. ಆನಂತರ ಡಾಕ್ಟರ್ ಲೋಹಿಯಾ ಅವ್ರು ಹೇಳಿದ್ರು, ನಾವು 1 ಸಲ ಮುಖಕ್ಕೆ ಮಸಿ ಬಳಸ್ಕೊಂಡಿದ್ದೀವಿ, ನಮ್ಮನ್ನ ವಿರೋಧ ಮಾಡ್ತಾ ಇರೋರು 3 ಸಲ ಮುಖಕ್ಕೆ ಮಸಿ ಬಳಸ್ಕೋತಾರೆ ಅಂತ. ಹಾಗೆ ಹೇಳಿರ್ಲಿಲ್ಲ ಅವರು. ನನಗನ್ಸುತ್ತೆ ನೀವು 3 ಸಲ ಬಿಜೆಪಿ ಬೆಂಬಲದಿಂದ ಯಾವ್ದಾದ್ರೂ ಒಂದು ಸರ್ಕಾರದಲ್ಲಿ ಮಂತ್ರಿಯಾಗಿ ಅವರ ಮಾತನ್ನ ನಿಜ ಅಂತ ಸಾಬೀತು ಮಾಡಿದ್ದೀರಾ. ಅವರ ಪೂರ್ತಿ ಮಾತನ್ನ ನಾನು ಹೇಳ್ತೀನಿ ನಿಮ್ಗೆ. ಜಾರ್ಜ್ಗೆ ಗೊತ್ತಿರಬೇಕಾಗಿತ್ತು ಇದು ನಾನ್ ಬರ್ದಿರೋ ಪ್ರಸ್ತಾವನೆ ಅಂತ. ಜಾರ್ಜ್ ಇಲ್ಲಿ ಹೇಳಿದ್ರು, ಈ ಪ್ರಸ್ತಾವನೆ ಆಧಾರದ ಮೇಲೆ ಮುಂದೆ ಹೋಗಿ ಯಾರು ತಮ್ಮ ಮುಖಕ್ಕೆ ಮಸಿ ಬಳ್ಕೊಂಡು ಬರ್ತಾರೋ ಅಲ್ಲಿವರೆಗೂ ಅವರು ಈ ಹೋರಾಟನ ಮುಂದುವರಿಸ್ತಾರೆ ಅಂತ. ನಾನು ಜಾರ್ಜ್ ಫರ್ನಾಂಡಿಸ್ಗೆ ಹೇಳೋದಕ್ಕಿಷ್ಟಪಡ್ತೀನಿ, ನನ್ನ ಮುಖಕ್ಕೆ ಮಸಿ ಅಂಟೋದಕ್ಕೂ ಮುಂಚೆ ಅವ್ರ ಮುಖಕ್ಕೆ ಡಬಲ್ ಮಸಿ ಅಂಟ್ಕೊಳ್ಳುತ್ತೆ. ಇದು ಡಾಕ್ಟರ್ ಸಾಬ್ ಅವರ ವಾಕ್ಯ ಆಗಿತ್ತು. ಮತ್ ನಾನು ಮನ್ಸಾರೆ ಇದನ್ನ ವಿರೋಧ ಮಾಡಿದ್ದೆ. ಈ ವಿಷಯನ ನೀವು ಆಗ ವಿರೋಧ ಮಾಡಿದ್ರಿ. ಯಾವಾಗ ಮಂತ್ರಿ ಆಗೋದಿಕ್ಕೆ ಅವಕಾಶ ಸಿಕ್ತೋ 77ರ ಸರ್ಕಾರದಲ್ಲಿ ಮಂತ್ರಿ ಆದ್ರಿ. ಅದು ಜನಸಂಘದ ಬೆಂಬಲದಿಂದ. 89ನಲ್ಲಿ ನೀವು ಮಂತ್ರಿ ಆದಾಗ ಆ ಸರ್ಕಾರ ಬಿಜೆಪಿ ಬೆಂಬಲದಿಂದ ನಡೀತಾ ಇತ್ತು. ಮತ್ತೆ ಎನ್ಡಿಎ ಸರ್ಕಾರ ಬಿಜೆಪಿ ಬೆಂಬಲದಿಂದ ನಡೀತಾ ಇಲ್ಲ. ಎನ್ಡಿಎ ಸರ್ಕಾರ ಎನ್ಡಿಎದು, ಅದು ಬಿಜೆಪಿದಲ್ಲ. ಇದು ಎನ್ಡಿಎ ಸರ್ಕಾರ. ಈ ಸರ್ಕಾರದಲ್ಲಿ ಬಿಜೆಪಿ ಕಾರ್ಯಕ್ರಮ ಇಲ್ಲ. ಈ ಸರ್ಕಾರದಲ್ಲಿ ಯಾವ ಕಾರ್ಯಕ್ರಮ ಇದೆ ಅಂದ್ರೆ ನಾವೆಲ್ಲರೂ ಕೂತು ಏನು ನಿರ್ಧಾರ ಮಾಡಿದ್ವು ಅದು ರಾಜಕೀಯ ಅವಕಾಶವಾದಿತನ ಅನ್ನೋದಿಲ್ವಾ? ಏನಂದ್ರೆ
ಯಾವ ಬಿಜೆಪಿ ಮತ್ತೆ ಯಾವ ಜನಸಂಘದ ಐಡಿಯಾಲಜಿನ ನೀವು ಜೀವನ ಪೂರ್ತಿ ವಿರೋಧ ಮಾಡ್ತಾ ಬಂದ್ರೋ, ನೀವು ಅವರ ಜೊತೆ ಸೇರಿ ಸರ್ಕಾರವನ್ನ ಮಾಡಿದ್ರಿ. ಸರ್ಕಾರ ಆ ಕಾರ್ಯಕ್ರಮದ ಮೇಲಾಗಿತ್ತು ಅಲ್ವಾ? ಎಲ್ರಿಗೋಸ್ಕರ ಎಲ್ರೂ ಸೇರಿ ಮಾಡಿರೋ ಕಾರ್ಯಕ್ರಮ ಅಲ್ವಾ ಅದು? ಹಾ, ಈ ಮಾತು ನಿಜ ಅಲ್ವಾ? ಏನಂದ್ರೆ ಯಾವಾಗ ವಾಜಪೇಯಿ ಅವರ ಸರ್ಕಾರ ಇತ್ತು, ನೀವು ಆ ಸರ್ಕಾರಕ್ಕೆ ಸಂಕಟ ವಿಮೋಚಕರ ಹಾಗೆ ಕೆಲಸ ಮಾಡ್ತಿದ್ರಿ. ಒಂದ್ ವೇಳೆ ತಮಿಳ್ನಾಡಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಜಯಲಲಿತಾ ಜೊತೆ ಮಾತಾಡೋದಕ್ಕೆ ಜಾರ್ಜ್ ಫರ್ನಾಂಡಿಸ್ ಹೋಗ್ತಿದ್ರು. ಒಂದ್ ವೇಳೆ ವೆಸ್ಟ್ ಬೆಂಗಾಲ್ನಲ್ಲಿ ಮಾತಾಡಬೇಕಾದ್ರೆ ಮಮತಾ ಬ್ಯಾನರ್ಜಿ ಜೊತೆ ಮಾತಾಡೋದಕ್ಕೆ ಜಾರ್ಜ್ ಫರ್ನಾಂಡಿಸ್ ಹೋಗ್ತಿದ್ರು. ಹೌದು ಅಷ್ಟೇ ಅಲ್ಲ, ಅವರ ಸ್ವಂತ ಪಾರ್ಟಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ಸರಿ ಮಾಡೋದಕ್ಕೆ ಜಾರ್ಜ್ ಫರ್ನಾಂಡಿಸ್ ಹೋಗ್ತಿದ್ರು. ಹೌದು. ಒಂದು ವೇಳೆ ಜನರಿಗೆ ಅನ್ಸಿದ್ರೆ ಈ ವ್ಯಕ್ತಿ ಯಾವುದೇ ಒಂದು ಗುಂಪಿಗೆ ಸೇರಿದವನಲ್ಲ, ಈ ವ್ಯಕ್ತಿ ನೇರವಾಗಿ ಯಾವುದು ಸತ್ಯ ಇದೆಯೋ ಅದನ್ನೇ ಮಾಡ್ತಾನೆ ಅಂತ. ಹೀಗಿರುವಾಗ ನಾವ್ಯಾಕದ್ರ ಬಗ್ಗೆ ದೂರ ಹೇಳಬೇಕು? ದೂರು ಏನಂದ್ರೆ ಆ ವ್ಯಕ್ತಿ ತನ್ನ ಪವರ್ನ ಬಳಸ್ಕೊಂಡು ಎನ್ಡಿಎನ ಒಡೆದ್ಹಾಕಿದ್ರು ಅಂತ. ಯಾವ ಕರುಣಾನಿಧಿ ಎನ್ಡಿಎ ಜೊತೆ ಇದ್ರೋ ಅವ್ರನ್ನ ನೀವು ಕಳಿಸ್ಬಿಟ್ರಿ. ಯಾವ ಓಂ ಪ್ರಕಾಶ್ ಚೌಟಾಲಾ ಎನ್ಡಿಎ ಜೊತೆ ಇದ್ರಲ್ಲ ಅವ್ರಿಗೆ ನೀವು ಥ್ಯಾಂಕ್ ಯು ಹೇಳಿದ್ರಿ. ಇಲ್ಲ, ನಾವು ಅವ್ರನ್ನ ಕಳಿಸ್ಲಿಲ್ಲ. ಆ ವ್ಯಕ್ತಿಗಳು ಬೇರೆ ಇದ್ದಾರೆ. ನೀವು ಕನ್ವೀನರ್ ಆಗಿದ್ರ? ಕನ್ವೀನರ್ ತುಂಬಾ ಪ್ರಯತ್ನ ಮಾಡಲಿಲ್ಲ ಅನ್ಸತ್ತೆ. ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅದನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಂದ್ರೆ ನೀವು ಇಷ್ಟಪಟ್ಟಿದ್ರ ಕರುಣಾನಿಧಿ ಎನ್ಡಿಎನಲ್ಲಿ ಇರ್ಬೇಕು ಅಂತ? ಖಂಡಿತ. ನಿಮ್ಗನ್ಸಿತಾ ಓಂ ಪ್ರಕಾಶ್ ಚೌಟಾಲಾ ಕೂಡ ಎನ್ಡಿಎನಲ್ಲಿ ಇರ್ಬೇಕು ಅಂತ? ಹೌದು. ರಾಮ್ ವಿಲಾಸ್ ಪಾಸ್ವಾನ್ ಕೂಡ ಎನ್ಡಿಎಲ್ ಇರ್ಬೇಕು ಅಂತ ಬಯಸಿದ್ರ? ಅವ್ರು ಹೋಗಿಲ್ಲ, ಅವ್ರು ಹೊರಗೆ ಹೋಗಿಲ್ಲ. ಮತ್ ಹೇಗೆ ಕನ್ವೀನರ್ ಆದ್ರೆ? ಅದರಿಂದ ಏನು ನಡೆಯಲ್ಲ ಅಂದ್ಮೇಲೆ ಕನ್ವೀನರ್ದು ಹೇಗ್ ನಡೆಯುತ್ತೆ? ಕನ್ವೀನರ್ ಅಂದ್ರೆ ಕನ್ವೀನರ್ ಅಷ್ಟೇ, ಮೀಟಿಂಗ್ ನೋಡಿ. ಈಗ ಕರೆಯೋದು. ನೀವು ಹೇಳ್ತಾ ಇದ್ರಿ ಏನಂದ್ರೆ ಈ ಸರ್ಕಾರ ಏನಿದೆ ಅದು ಎನ್ಡಿಎನ ಸರ್ಕಾರ ಆಗಿತ್ತು ಹೌದು. ಅಂತ. ಇದು ಕೇವಲ ಬಿಜೆಪಿ ಸರ್ಕಾರ ಆಗಿರ್ಲಿಲ್ಲ. ಹೌದು. ಆದ್ರೆ ಇದರಲ್ಲಿ ಒಂದು ವೇಳೆ ಎನ್ಡಿಎ ಕನ್ವೀನರ್ದೇನು ನಡೆಯಲ್ಲ ಅಂದ್ಮೇಲೆ ಅದರ ಅರ್ಥ ಬಿಜೆಪಿ ನಾಯಕರದೇ ನಡೆಯುತ್ತೆ ಅಂತ. ಕನ್ವೀನರ್ಗೆ ಸೀಮಿತ ಕೆಲಸ ಇರುತ್ತೆ. ಕನ್ವೀನರ್ ಅಂದ್ರೆ ಈ ಸಮಸ್ಯೆಗಳೇನಿರುತ್ತೆ, ಈ ಸಮಸ್ಯೆಗಳ ಬಗ್ಗೆ ಮೀಟಿಂಗ್ ಕರೆಯೋದು, ಮತ್ತಲ್ಲಿ ನಿರ್ಧಾರಗಳೇನಾಗತ್ತೆ ಆ ನಿರ್ಧಾರಗಳನ್ನ ಜಾರಿಗೆ ತರೋದು, ಅಲ್ಲಿವರೆಗಷ್ಟೇ ಕನ್ವೀನರ್ ಕೆಲಸ. ನಿರ್ಧಾರಗಳನ್ನ ಯಾರು ತಗೋತಿದ್ರು? ನಿರ್ಧಾರಗಳು ಯಾವ ಮಟ್ಟದಲ್ಲಾಗಿತ್ತು ಅನ್ನೋದನ್ನ ನಾನೀಗ ಇಲ್ಲಿ ಹೇಳಲ್ಲ. ಕನಿಷ್ಠ ಪಕ್ಷ ಜನರಿಗಾದ್ರೂ ಗೊತ್ತಾಗ್ಬೇಕು ಯಾರಿದನ್ನ ಒಂದ್ ವೇಳೆ ಎನ್ಡಿಎ ಕನ್ವೀನರ್ ಈ ನಿರ್ಧಾರ ತಗೊಳ್ಳಿಲ್ಲ ಅಂದ್ಮೇಲೆ ಮತ್ತಿನ್ಯಾರು ತಗೊಳ್ತಿದ್ರು ಅಂತ. ನೋಡಿ, ನಿರ್ಧಾರಗಳು ಕೆಲವೊಮ್ಮೆ ಹೇಗಾಗತ್ತೆ ಅಂದ್ರೆ, ಯಾರಾದ್ರೂ ಒಬ್ರು ದೂರ ಹೋಗ್ಬೇಕು ಅಂತ ಅನ್ಕೊಂಡಾಗ ಅವರು ಆ ರೀತಿ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ತಾರೆ. ನೀವು ಥರ್ಡ್ ರೋನಲ್ಲಿ ಕೂತಿದ್ದೀರಲ್ಲ ನೀವು? ಜಾರ್ಜ್ ಸಾಬ್, ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಬಿಹಾರದಲ್ಲಿ ನೀವು ರಾಮ್ ವಿಲಾಸ್ ಪಾಸ್ವಾನ್ ಅವರ ಬೆಂಬಲ ತಗೊಳಕ್ ಹೊರಟಿದ್ದೀರಾ. ಆದ್ರೆ ಸದ್ಯಕ್ಕೆ ಬಿಹಾರದಲ್ಲಿರೋ ಎಷ್ಟೊಂದು ಬಲಿಷ್ಠ ವ್ಯಕ್ತಿಗಳು, ಯಾರ್ಯಾರು ಸ್ವತಂತ್ರ ಪಕ್ಷಗಳ ಅಭ್ಯರ್ಥಿಗಳಿದ್ರು, ಒಬ್ರ ನಂತರ ಮತ್ತೊಬ್ರು ಮಾಫಿಯಾದಲ್ಲಿ ಎಂಎಲ್ಎ ಮತ್ತು ಎಂಪಿಗಳು ಏನಿದಾರೋ ಇವರೆಲ್ಲ ಇವತ್ತು ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿಯಲ್ಲಿದ್ದಾರೆ. ಈ ಸ್ಥಿತಿಯಲ್ಲಿ ನೀವು ಅವ್ರ ಜೊತೆ ಸೇರಿ ಸರ್ಕಾರ ರಚಿಸಿದ್ರೆ ನೀವು ಆರ್ಜೆಡಿಗಿಂತ ಒಳ್ಳೆ ಆಡಳಿತ ಕೊಡೋಕ್ಕೆ ಸಾಧ್ಯನಾ? ಅವ್ರಿಗಿಂತ ಒಳ್ಳೆ ಸರ್ಕಾರ ಕೊಡ್ತೀರಾ? ಅವ್ರ ಜೊತೆ ಯಾರ್ಯಾರಿದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಯಾವ ರೀತಿ ವ್ಯಕ್ತಿಗಳು ಅಂದ್ರೆ ಜಾಸಾಬ್, ಅಂದ್ರೆ ಹೆಸರಾಂತ ಅಪರಾಧಿಗಳು, ಬಹಳಷ್ಟು ವ್ಯಕ್ತಿಗಳು ಆ ರೀತಿ ಜೈಲ್ನಲ್ಲಿದ್ದಾರೆ. ಅವರ ಮೇಲೆ ಕಿಡ್ನಾಪಿಂಗ್ ಮಾಡಿರೋ ಆರೋಪಗಳಿವೆ. ಮುನ್ನಾ ಶುಕ್ಲಾ ಎಂಎಲ್ಎ ಆಗಿದ್ದಾರೆ, ರಾಜನ್ ತಿವಾರಿ ಎಂಎಲ್ಎ ಆಗಿದ್ದಾರೆ, ಸೂರಜ್ ಭಾನ್. ಈ ರೀತಿಯ ವ್ಯಕ್ತಿಗಳ ಜೊತೆ ಸೇರಿ ಸರ್ಕಾರ ಮಾಡ್ತೀರಾ? ಇದ್ರ ಬಗ್ಗೆ ನಾನು ರಾಮ್ ವಿಲಾಸ್ ಹತ್ರ ಮಾತಾಡ್ತೀನಿ. ನಾನವ್ರ ಜೊತೆ ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಲಾಲೂ ಯಾದವ್ ಅವರು ಈಗ ಏನ್ ಹೇಳಿದ್ದಾರೆ ಅಂತಂದ್ರೆ, ರಾಮ್ ವಿಲಾಸ್ ಪಾಸ್ವಾನ್ ಅವರು ಎಷ್ಟು ಅಪರಾಧಿಗಳಿದ್ದಾರೆ ಬಿಹಾರದ ರಾಜಕೀಯದಲ್ಲಿ, ಅವರನ್ನೆಲ್ಲ ತಮ್ಮ ಜೊತೆ ಸೇರಿಸ್ಕೊಂಡಿದ್ದಾರೆ ಅಂತ. ಅಲ್ಲಿನ ಪರಿಸ್ಥಿತಿ ಹಾಗಿದ್ರೆ ಏನ್ ಮಾಡಕ್ಕಾಗತ್ತೆ? ಎಲ್ಲಿವರೆಗೂ ಅಲ್ಲಿ ಅಧಿಕಾರ ಬದಲಾವಣೆ ಆಗೋ ಕೆಲಸ ಆಗೋದಿಲ್ವೋ ಅಲ್ಲಿವರೆಗೂ ಏನೂ ಮಾಡಕ್ಕಾಗಲ್ಲ. ಆದ್ರೆ ಅಧಿಕಾರ ಬದಲಾವಣೆ ಮಾಡೋದಕ್ಕೆ ಅಪರಾಧಿಗಳನ್ನ ಜೊತೆಗೆ ಸೇರಿಸ್ಕೊಳ್ಳೋದು ಇಲ್ಲ, ಅಂದ್ರೆ ಈಗ ಏನ್ ಈ ವಿಷಯದ ಬಗ್ಗೆ ಹೇಳಿದ್ದಾರೆ, ನಾನು ರಾಮ್ ವಿಲಾಸ್ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಹಾಗಾದ್ರೆ ನಿಮಗಿಷ್ಟು ದಿನ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಾ? ಇಲ್ಲ, ಹಾಗಲ್ಲ. ನೀವ್ ಯಾವ ಹೆಸರುಗಳು ಹೇಳಿದ್ರಿ ಅವ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಚಾಚಾಬ್, ಈ ಎಲ್ಲ ಹೆಸರುಗಳು ಕಳೆದ ಎಷ್ಟೋ ದಿನಗಳಿಂದ ಪತ್ರಿಕೆಗಳಲ್ಲಿ ಬರ್ತಿದೆ. ಮತ್ತೆ ಆದ್ರೆ- ಲಾಲೂ ಯಾದವ್ ಪ್ರತಿದಿನ ಇವರ ಹೆಸರು ತಗೊಂಡು ಹೇಳಿಕೆ ಕೊಡ್ತಿದ್ದಾರೆ. ಆದ್ರೆ ನಾನು ಲಾಲೂ ಯಾದವ್ ಅವರ ಹೇಳಿಕೆಗಳನ್ನ ಓದೋದೇ ಇಲ್ಲ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೇವೆ. ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸ್ ಅವರ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಸರಣಿ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಕಟಕಟೆಯಲ್ಲಿದ್ದಾರೆ ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸ್. ಆಪ್ಕಿ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ, ಇವರು ಸಿದ್ಧಾಂತಗಳ ಜೊತೆ ರಾಜಿ ಮಾಡ್ಕೊಂಡಿದ್ದಾರೆ. ಜಾರ್ಜ್, ಜನ ಹೇಳ್ತಾರೆ ಏನಂದ್ರೆ, ಯಾವಾಗ ಮನುಷ್ಯನಿಗೆ ಕುರ್ಚಿ ಮೇಲೆ ಆಸೆ ಬರುತ್ತೋ ಆಗ ದೊಡ್ಡ ದೊಡ್ಡ ಸಿದ್ಧಾಂತಗಳು ಕೂಡ ಕಾಂಪ್ರಮೈಸ್ ಆಗತ್ತೆ ಅಂತ. 30 ವರ್ಷಗಳ ಕಾಲ ನೀವು ನ್ಯೂಕ್ಲಿಯರ್ ಪಾಲಿಸಿನ ವಿರೋಧ ಮಾಡಿದ್ರಿ. ನೀವ್ ಹೇಳಿದ್ರಿ ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡೋ ಅಗತ್ಯ ಇಲ್ಲ ಅಂತ.
ಆದ್ರೆ ನೀವು ರಕ್ಷಣಾ ಮಂತ್ರಿ ಆಗಿದ್ದಾಗಲೇ ಈ ದೇಶ ನ್ಯೂಕ್ಲಿಯರ್ ಬಾಂಬನ್ನ ತಯಾರಿಸ್ತು. ನಾನು ಇವತ್ತಿಗೂ ನ್ಯೂಕ್ಲಿಯರ್ ಬಾಂಬ್ ವಿರೋಧಿ. ಮುಂದೆ ಕೂಡ ವಿರೋಧಿ ಆಗಿರ್ತೀನಿ. ಮತ್ತೀಗ ನಾನು ಸರ್ಕಾರದಲ್ಲಿ ಇಲ್ಲದೆ ಇರೋದ್ರಿಂದ ಇದ್ರ ಬಗ್ಗೆ ಅಭಿಯಾನ ಕೂಡ ಮಾಡ್ತೀನಿ. ಆದ್ರೆ ನೀವು ಸರ್ಕಾರದಲ್ಲಿದ್ರೆ ಈ ಬಗ್ಗೆ ರಾಜಿ ಮಾಡ್ಕೋತೀರಾ ಈ ಇಲ್ಲ, ವಿಷಯದ ಬಗ್ಗೆ? ಸರ್ಕಾರ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಸರ್ಕಾರ ಅಂದ್ರೆ ಒಂದು ಸಮೂಹ. ಮತ್ತೆ ಸರ್ಕಾರದಲ್ಲಿ ಯಾವಾಗ ನೀವಿರ್ತೀರಾ, ನೀವು ದೇಶದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡಿ ಕೆಲವು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ನಾನು ಅಣುಬಾಂಬ್ ವಿರೋಧಿ ಅಷ್ಟೇ ಅಲ್ಲ, ಅದ್ರ ವಿರುದ್ಧ ದೊಡ್ಡ ಮಟ್ಟದ ಅಭಿಯಾನ ಮಾಡಿದ ವ್ಯಕ್ತಿ ನಾನು. ನೀವು ಇಂದಿರಾ ಗಾಂಧಿಯವರು ಪೋಖ್ರಾನಲ್ಲಿ ಟೆಸ್ಟ್ ಮಾಡಿದಾಗ ಅದನ್ನ ವಿರೋಧ ಮಾಡಿದ್ರ? ಕಠಿಣವಾಗಿ ವಿರೋಧ ಮಾಡಿದ್ದೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಮಾಡಿದಾಗ ಇಲ್ಲ, ಸಮರ್ಥಿಸ್ಕೊಂಡ್ರಿ. ಅದ್ರಲ್ಲಿ ನಾನು ಸೇರಿದ್ದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಯಾವಾಗ ರಕ್ಷಣಾ ಮಂತ್ರಾಲಯಕ್ಕೆ ಹೋದೆ ಮತ್ತೆ ದೇಶದ ಭದ್ರತೆಯ ಪರಿಸ್ಥಿತಿ ಏನಿದೆ ಆ ಪೂರ್ತಿ ಮಾಹಿತಿ ನನ್ನ ಹತ್ರ ಬಂತು, ಆಗ ನಾನು ಅದರ ಜೊತೆ ನಡೆಯೋರ ಜೊತೆಗೆ ಒಬ್ಬನಾದೆ. ಆದರೆ ಅದಕ್ಕಿಂತ ಮೊದಲು ಒಂದು ಘಟನೆ ನಡೆದಿತ್ತು. ಅದು ಏನಂದ್ರೆ, ಅದು CTBT ಬಗ್ಗೆ ಅಮೇರಿಕ ನಮ್ಮ ಮೇಲೆ ಒತ್ತಡ ಹಾಕ್ತಾ ಇತ್ತು. ಅಮೇರಿಕ ಏನ್ ಹೇಳ್ತಿತ್ತು ಅಂದ್ರೆ, ಬಾಂಬು ಕೇವಲ ಅವ್ರ ಹತ್ರ ಮಾತ್ರ ಇರುತ್ತೆ ಮತ್ತದು ಬೇರೆ ಯಾರ ಕೈಗೂ ಹೋಗ್ಬಾರ್ದು ಅಂತ. ಅಂದ್ರೆ ಅಮೇರಿಕ ತನ್ನ ಏಕಾಧಿಪತ್ಯ ಸ್ಥಾಪಿಸೋಕೆ ನಿರ್ಧರಿಸಿತ್ತು. ಸಂಸತ್ತಿನಲ್ಲಿ ಈ ವಿಷಯ ಚರ್ಚೆಗೆ ಬಂತು. ನನಗೆ ತುಂಬಾ ಬೇಸರ ಆಯಿತು ಈ ವಿಷಯ ಹೇಳೋದಕ್ಕೆ. ಏನಂದ್ರೆ, ನಾವು ಎಲ್ಲ ರೀತಿಯ ಉಪಾಯಗಳನ್ನ ನಮ್ಮ ಕೈಗೆ ತಗೋಬೇಕು. ಮತ್ತೆ ಇದರಲ್ಲಿ ಸಿದ್ಧಾಂತಗಳನ್ನ ನಾವು ಪಕ್ಕಕ್ಕಿಟ್ವಿ. ನಾವು ಹೇಳಿದ್ವಿ ಏನಂದ್ರೆ, ಅಮೇರಿಕದ ಈ ರೀತಿಯ ವ್ಯವಹಾರ ಏನಿದೆ, ಈ ದಬ್ಬಾಳಿಕೆ ಏನಾಗ್ತಿದೆ, ಅದಕ್ಕೆ ನಾವು ಅವಕಾಶ ಆದ್ರೆ ಕೊಡೋಣ. ನಿಮ್ಮ ಸರ್ಕಾರದ ಮೇಲೆ ಪದೇ ಪದೇ ಈ ಆರೋಪ ಬಂತು ಏನಂದ್ರೆ, ನಿಮ್ಮ ನೀತಿಗಳು, ಅದರಲ್ಲೂ ಮುಖ್ಯವಾಗಿ ಡಿಫೆನ್ಸ್ ನೀತಿಗಳು ಅಮೆರಿಕದ ಒತ್ತಡದಿಂದ ಆಗ್ತಾ ಇತ್ತು ಅಂತ. ಇಲ್ಲ, ನಮ್ಮ ನೀತಿಗಳು, ಯಾವುದೇ ನೀತಿ ಕೂಡ. ನಾನು ಆ ಸಮಯದಲ್ಲಿ ರಕ್ಷಣಾ ಮಂತ್ರಿಯಾಗಿದ್ದೆ. ಯಾವುದೇ ವಿಷಯದಲ್ಲಿ ಅಮೆರಿಕದ ಒತ್ತಡದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಜಾದ್ ಸಾಬ್, ನಮ್ಮ ದೇಶದ ರಕ್ಷಣಾ ಮಂತ್ರಿ ಅಮೆರಿಕಾಗೆ ಹೋದಾಗ ತಪಾಸಣೆ ಅನ್ನೋಂಥ ಹೆಸರಲ್ಲಿ ಬಟ್ಟೆ ಬಿಚ್ಚೋದಕ್ಕೆ ಹೇಳೋದಿದೆಯಲ್ಲ, ಇದಕ್ಕಿಂತ ಅವಮಾನದ ವಿಚಾರ ದೇಶಕ್ಕೆ ಬೇರೆ ಏನಿದೆ ಹೇಳಿ? ಹಾಗಾದ್ರೆ ರಷ್ಯಾದ ವಿದೇಶಾಂಗ ಮಂತ್ರಿ ಏನ್ ಅಮೆರಿಕಾಗ್ ಹೋಗಿದ್ರು, ಆಗ ಅವ್ರ ಪರಿಸ್ಥಿತಿ ಕೂಡ ಹಾಗೆ ಆಗಿತ್ತು. ರಷ್ಯಾಗೆ ಸ್ವಾಭಿಮಾನ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ದೇಶಕ್ಕೆ ಸ್ವಾಭಿಮಾನ ಇದೆಯಲ್ಲ. ಇದ್ರಲ್ಲಿ ನಂದೇನು ಇಲ್ಲ, ಇದರಲ್ಲಿ ಯಾವ ಸ್ವಾಭಿಮಾನನೂ ಹೋಗಿಲ್ಲ. ಯಾಕೆಂದ್ರೆ ಏನೀ ಪತ್ರಿಕೋದ್ಯಮ ಇದೆ ಅಲ್ವಾ, ಏನಂದ್ರೆ ಅರ್ಧಂಬರ್ಧ ಮಾಹಿತಿ ಇರೋ ವಿಷಯ ಏನಾದ್ರೂ ಸಿಕ್ಕಿದ್ರೆ ಮತ್ತದನ್ನೇ ಹಾಗೆ ಮುಂದುವರಿಸ್ತಾರೆ. ಈ ಮಾತು ನಿಜ ಅಲ್ವಾ? ಅಂದ್ರೆ ನೀವು ನಾನು ಹೇಳ್ತೀನಿ ಕೇಳಿ ಏನಾಯ್ತು ಅಂತ. ನನ್ನನ್ನ ಕರ್ಕೊಂಡು ಹೋಗಕ್ಕೆ ನಮ್ ಜೊತೆ ನಮ್ಮ ಅಂಬಾಸಿಡರ್ ಇದ್ರು. ಅಂಬಾಸಿಡರ್ ಅಲ್ದೆ ಅಲ್ಲಿನ 2-3 ವ್ಯಕ್ತಿಗಳಿದ್ರು. ನಾವಲ್ಲಿಗೆ ಹೋಗ್ತಿರ್ಲಿಲ್ಲ, ನಾವಲ್ಲಿಂದ ಹೊರಗೆ ಬರ್ತಿದ್ವಿ. ಹೊರಗೆ ಬರುವಾಗ ಅಲ್ಲಿ 2 ವ್ಯಕ್ತಿಗಳು, 2 ಪೊಲೀಸರು ಹೇಳಿದ್ರು, ನೋಡಿ ನೀವಿಲ್ಲಿ ನಿಂತ್ಕೋಬೇಕು ಅಂತ. ನಾವು ನಿಂತ್ಕೊಂಡ್ವಿ. ನಮ್ಮ ಅಂಬಾಸಿಡರ್ ಕೂಗ್ತಾ ಇದ್ರು, ಇವ್ರು ನಮ್ಮ ದೇಶದ ರಕ್ಷಣಾ ಮಂತ್ರಿ ಅಂತ. ಆದ್ರೆ ಅವರು ಅದನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ. ಅವ್ರ ಪಾಡ್ಗವರು ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು, ನೀವು ನಿಮ್ ಕೋಟನ್ನ ತೆಗಿಬೇಕು ಅಂತ. ನಾವು ಕೋಟ್ನ ತೆಗೆದ್ವಿ. ಅವ್ರು ಹೇಳಿದ್ರು, ನೀವು ನಿಮ್ಮ ಶೂನ ತೆಗಿಬೇಕು ಅಂತ. ನಾನಂತೂ ಯಾವ ರೀತಿ ಶೂ ಹಾಕ್ತೀನಿ ಅಂದ್ರೆ, ಕಾಲ್ನ ಹೀಗ್ ಮಾಡಿದ್ರೆ ಅದನ್ನ ತೆಗಿಬೋದು. ನಾನು ನನ್ನ ಶೂನ ತೆಗೆದಿಟ್ಟೆ. ಹಾಗಾಗಿ ಆ ಥರದ ವಿಷಯ ಏನೂ ನಡೀಲಿಲ್ಲ. ಏನಂದ್ರೆ, ನಾನು ಒಳಗೆ ಹೋಗೋವಾಗ ಅವ್ರು ನನ್ನ ಜೊತೆ ಆ ರೀತಿ ಏನೂ ನಡ್ಕೊಳ್ಳಿಲ್ಲ. ಇಲ್ಲ ಅಂದಿದ್ರೆ ನಾನು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಿದ್ದೆ. ಕೇವಲ ಅವರು ಗೊತ್ತಿರ್ಲಿಲ್ಲ. ಸೂಪರ್ ಪವರ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಸುಮ್ಮನಾಗ್ಬಿಟ್ರೆ? ಇಲ್ಲ, ಅದು ಸೂಪರ್ ಪವರ್ ಅನ್ನೋ ವಿಷಯ ಅಲ್ಲ. ದೇಶಗಳ ನಡುವೆ ಸಂಬಂಧಗಳಲ್ಲಿ ಏನಿರುತ್ತೆ, ಅದರಲ್ಲಿ ಅನೇಕ ವಿಷಯಗಳಿರುತ್ತೆ. ಏನು ಒಬ್ಬ ವ್ಯಕ್ತಿಯ ಜೊತೆ ಯಾರೋ ಕೆಟ್ಟದಾಗಿ ನಡ್ಕೊಂಡ್ರು ಅಂತ ದೇಶದ ಕೆಲಸಗಳು ಏನು ನಡೀತಾ ಇದೆ, ಮುಂದುವರಿಸ್ತಾ ಇದ್ದಾರೆ, ಅದನ್ನ ಅಪಾಯಕ್ಕೆ ತಳ್ಳೋದು ಸರಿಯಲ್ಲ. ಆದ್ರೆ ಇದ್ರ ಅದಕ್ಕೆ ಬಗ್ಗೆ ನೀವೆಲ್ಲೂ ದೂರು ಕೊಡ್ಲಿಲ್ಲ. ದೂರು ಕೊಡೋ ಅಂತ ಅವಶ್ಯಕತೆ ಏನಿತ್ತು? ಯಾಕೆಂದ್ರೆ ಅಂಬಾಸಿಡರ್ ಅಲ್ಲಿ ಇದ್ರಲ್ವಾ, ಅಂಬಾಸಿಡರ್ ಅವರು ರಿಪೋರ್ಟ್ ಇಲ್ಲಿಗೆ ಕಳ್ಸಿದ್ರು. ಹೀಗಿರುವಾಗ ನಾನು ಇನ್ಯಾರಿಗೆ ಅಂತ ದೂರು ಕೊಡ್ಲಿ? ಜಾದ್ ಸಾಬ್, ಒಂದ್ ವೇಳೆ ಸ್ಟುವರ್ಟ್ ಆಲ್ಬರ್ಟ್ ಅವರ ಪುಸ್ತಕದಲ್ಲಿ ಬರೀಲಿಲ್ಲ ಅಂದಿದ್ರೆ ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ ನಿಮ್ಗೆ ಹೇಗೆ ಅವಮಾನ ಆಗಿತ್ತು ಅಂತ. ಇಲ್ಲ, ನಾನು ಹೇಳ್ತಿದ್ದೆ. ಯಾವಾಗ್ಲಾದ್ರೂ ಹೇಳ್ತಿದ್ದೆ, ಹಾಗೇನಿಲ್ಲ. ಯಾವಾಗ ಅಮೆರಿಕದಲ್ಲಿ ನಿಮ್ಮ ಜೊತೆ ಈ ರೀತಿ ಕೆಟ್ಟದಾಗಿ ನಡ್ಕೊಂಡ್ರೋ ಆಗ ನಿಮಗೆ ಕೋಪ ಬರ್ಲಿಲ್ವಾ? ಕೋಪ ಅಂತೂ ನನಗ್ ಬರುತ್ತೆ, ಆದ್ರೆ ಅದು ನನ್ನ ಹತ್ರ ನಿಲ್ಲೋದಿಲ್ಲ. ಅದು ಹೊರಟೋಗುತ್ತೆ. ನಿಮ್ಗನ್ಸೋದಿಲ್ವಾ ಏನಂದ್ರೆ ಇದಕ್ಕಾಗಿ ಅಮೆರಿಕನ್ ಸರ್ಕಾರ ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕಿತ್ತು ಅಂತ? ಈಗ ಅಮೆರಿಕದವರು ಯಾರವರು
ಅರ್ಮಿಟೇಜ್ ಅವರು ಕ್ಷಮೆ ಕೇಳಿದ್ದಾರೆ, ತುಂಬಾ ದೊಡ್ಡದಾಗಿ ಕ್ಷಮೆ ಕೇಳಿದ್ದಾರೆ. ಸಾಮಾನ್ಯವಾದ್ದಲ್ಲ ಅದು. ಜನರು ಬಹಳಷ್ಟು ಮಂದಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಕೇಳಿ. I have a major question for you, sir. First of all, that our country has major problems. One is corruption. Being a prominent leader and being in power for a very long period, what have you done in specific to eradicate the same? ದುಃಖದ ವಿಷಯ ಏನಂದ್ರೆ ನಮ್ಮ ದೇಶದಲ್ಲಿ ಈ ಕಾಯಿಲೆ ಎಲ್ಲಿವರೆಗೂ ಹರಡಿದೆ ಅಂದ್ರೆ ಇವತ್ತು ನಮಗೆ ಚಿಂತೆ ಆಗ್ತಿದೆ. ಏನಂದ್ರೆ ಯಾವಾಗ ಮತ್ತೆ ಹೇಗೆ ನಾವು ಇದರಿಂದ ದೇಶವನ್ನ ಹೊರಗೆ ತರೋದು ಅಂತ. ನಿಮ್ಮ ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪಗಳು ಕಡಿಮೆ ಏನೂ ಬಂದಿಲ್ಲ. ನನ್ಮೇಲ್ ಯಾವ್ದಾದ್ರೂ ಒಂದು ನನ್ಮೇಲಿರೋ ಭ್ರಷ್ಟಾಚಾರದ ಆರೋಪವನ್ನ ತಂದು ತೋರಿಸಿ ನೀವು. ಏನು ಲೇಟೆಸ್ಟ್ ಆರೋಪ ಮಾಡಿದ್ದಾರೆ ಅದು ನಿಮ್ಗೆ ಹೇಳ್ತೀನಿ. ಲಾಲು ಯಾದವ್ ಅವರು ಹೇಳಿದ್ದಾರೆ, ಏನು ತೆಲಗಿ ಹಗರಣ ಇದೆ ಅದರಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಕೆಲವು ಫೋಟೋಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ನೀವು ಅದೇ ಗ್ರೂಪ್ನಲ್ಲಿದ್ದೀರಾ ಎಲ್ಲಿ ತೆಲಗಿ ಇದಾನೋ ಅಲ್ಲಿ. ಒಂದ್ ವೇಳೆ ಫೋಟೋನೇ ಒಂದು ಎವಿಡೆನ್ಸ್ ಆಗೋದಾದ್ರೆ ನಾನು ಲಾಲು ಅವ್ರಿಗೆ ಇದನ್ನ ತಲುಪಿಸಿದ್ದೀನಿ. ಏನಂದ್ರೆ ನೋಡಿ, ನಿಮ್ ಜೊತೆ ನಂದು ಎಷ್ಟೊಂದು ಫೋಟೋಗಳಿವೆ ಅಂತ. ಒಂದು ವೇಳೆ ಫೋಟೋನ ನೋಡಿ ನನ್ನನ್ನ ತೆಲಗಿ ಜೊತೆ ಸೇರಿಸೋದಾದ್ರೆ ಆಗ ನಿಮ್ ಎಲ್ಲಾ ಪಾಪಗಳೇನಿವೆ ಅವು ಕೂಡ ನನ್ನ ಜೊತೆಗೆ ಬಂದ್ಬಿಡುತ್ತಲ್ವಾ? ಇದಾಗಿತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಮೇಲೆ ಜನರ ಆರೋಪಗಳು ಮತ್ತೆ ಅವರ ಸ್ಪಷ್ಟನೆ. ಈಗ ಸಮಯ ಇವತ್ತಿನ ವಿಚಾರಣೆಯ ಮೇಲೆ. ಇವತ್ತಿನ ಜಡ್ಜ್ ಪ್ರಸಿದ್ಧ ಪತ್ರಕರ್ತರು ಇಂದ್ರಜಿತ್ ಅವರ ತೀರ್ಪಿಗೆ. ಜಾರ್ಜ್ ಫರ್ನಾಂಡಿಸ್ ಅವರ ವಿರುದ್ಧ ತುಂಬ ಕಠಿಣವಾದ ಆರೋಪಗಳನ್ನ ಮಾಡಲಾಗಿತ್ತು. ಅವರು ಎಲ್ಲ ಆರೋಪಗಳಿಗೆ ಉತ್ತರವನ್ನ ಪ್ರಾಮಾಣಿಕವಾಗಿ ಧೈರ್ಯವಾಗಿ ಕೊಟ್ಟಿದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಅವರ ಉತ್ತರಗಳು ಸ್ವಲ್ಪ ದುರ್ಬಲವಾಗಿದ್ವು. ಅವರು ರಾಷ್ಟ್ರದ ಸ್ವಾಭಿಮಾನದ ಬಗ್ಗೆ ಹೇಳಿದ್ರು, ಮತ್ತೆ ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು. ಏನಂದ್ರೆ ಅವರು ಲಾ ಆಗಬೇಕು, ಅದರಿಂದ ಫಾರಿನರ್ಸ್ ಪ್ರಧಾನಮಂತ್ರಿ ಆಗಬಾರ್ದು ಅಂತ. ಅದನ್ನು ಅವರು ಮಾಡೋಕ್ಕಾಗ್ಲಿಲ್ಲ. ಅದರ ಪೂರ್ತಿ ಕಥೆಯನ್ನ ಅವರು ಹೇಳಿಲ್ಲ. ಮುಂದೊಂದಿನ ಅವರು ಈ ಪೂರ್ತಿ ಕಥೆಯನ್ನ ಹೇಳ್ತಾರೆ ಅಂತ ಬಯಸ್ತೀವಿ. ಆದರೆ ಅದರ ಜೊತೆಗೆ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ರಾಷ್ಟ್ರದ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಅವಮಾನ ಆಯಿತು ಅಂತ. ಅಂದ್ರೆ ಅವರು ಅಮೆರಿಕಾಗೆ ಹೋಗಿದ್ರು. ಅದರ ನಂತರ ಅವರು ಪದೇ ಪದೇ ಹೇಳಿದ್ರು ಏನಂದ್ರೆ ಅಂಬಾಸಿಡರ್ ಕೂಗಾಡ್ತಿದ್ರು ಅಂತ. ಅಂಬಾಸಿಡರ್ ಅವರ ದೌರ್ಬಲ್ಯ ಆಗಿತ್ತು, ಅದರಿಂದ ದೇಶಕ್ಕೆ ಅವಮಾನ ಆಯಿತು. ಅದರ ಮೇಲೆ ಯಾವುದೇ ಪ್ರೊಟೆಸ್ಟ್ ಆಗಲಿಲ್ಲ. ಇದು ಒಂದು ದೌರ್ಬಲ್ಯ ಅಂತಾನೆ ಹೇಳ್ಬೋದು. ಆದರೆ ಇದರ ಜೊತೆಗೆ ಮೇಜರ್ ಇವರ ಮೇಲಿರುವ ಆರೋಪ ಅಂದ್ರೆ ಅದು ಶವದ ಬಟ್ಟೆ ಕಳ್ಳತನದ ಹಗರಣ. ಆದರೆ ಇವರು ತುಂಬಾ ಧೈರ್ಯದಿಂದ ಮತ್ತೆ ಸವಾಲು ಹಾಕಿದ್ದಾರೆ. ಅದು ಎಂಥ ಸಮಯದಲ್ಲಿ ಸವಾಲು ಹಾಕಿದ್ದಾರೆ ಅಂದ್ರೆ, ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು ಈಗ ಸರ್ಕಾರ ನಡೆಸ್ತಾ ಇದ್ದಾರೆ, ಅವ್ರಿಗೆ ಇವರು ಸವಾಲು ಹಾಕಿದ್ದಾರೆ ಈ ವಿಚಾರವಾಗಿ ಬೇಕಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಟೊಟಾಲಿಟಿನಲ್ಲಿ ಪ್ರತಿಯೊಂದು ವಿಷಯವನ್ನು ಪ್ರಾಮಾಣಿಕವಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಇನ್ ದಿ ಓವರ್ ಆಲ್ ಪಿಕ್ಚರ್ ಇವರನ್ನ ಆರೋಪಗಳಿಂದ ಮುಕ್ತಗೊಳಿಸಬೇಕು ಅಂತ ಹೇಳ್ತೀನಿ. ಇದಾಗಿತ್ತು ಜನರ ಆರೋಪಗಳು, ಜಾರ್ಜ್ ಫರ್ನಾಂಡಿಸ್ ಅವರ ಸ್ಪಷ್ಟನೆ ಮತ್ತು ಜನತಾ ಜಡ್ಜಿನ ತೀರ್ಪು. ಜಾರ್ಜ್ ಫರ್ನಾಂಡಿಸ್ ಅವರ ಮಾತುಗಳ ಮೇಲೆ ಬಿಹಾರದ ಜನ ಎಷ್ಟು ನಂಬಿಕೆ ಇಡ್ತಾರೆ ಅನ್ನೋದು ನಿರ್ಧಾರವಾಗತ್ತೆ ಮುಂದೆ ಬರೋ ದಿನಗಳಲ್ಲಿ ನಡೆಯೋ ವಿಧಾನಸಭಾ ಚುನಾವಣೆಯಲ್ಲಿ. ನಾವು ಮತ್ತೆ ಸಿಗೋಣ ಮುಂದಿನ ವಾರ ಒಂದು ಹೊಸ ಪರ್ಸನಾಲಿಟಿ ಜೊತೆ, ಒಂದು ಹೊಸ ಮೊಕದ್ದಮೆ ಜೊತೆಗೆ. ಅಲ್ಲಿಯವರೆಗೆ ನಮಸ್ಕಾರ.